ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ನಾವಿವತ್ತು ನೋಡಿರ್ತೀರ ಹಿಂದಿನ ಬ್ಲಾಗಲ್ಲಿ ನಾವು BSc ಶಾಪಿಂಗ್ ಹೋಗಿದ್ವಿ. ಅವ್ರ ಮದುವೆಗೆ ಅಂತ ಜವಳಿಗೆ ಬಂದಿದ್ರಲ್ವಾ, ಅದೇ ಮದುವೆಗೆ ನಾವು ಹೋಗ್ತಿರೋದು. ಸುಷ್ಮಾ ಮತ್ತು ನಾಗರಾಜನ ಮದುವೆಗೆ. ಇವಾಗ ಅದು ಅವ್ರ ಮದುವೆ ಇರೋದು ಉಜ್ನಿಲಿ, ಅಂದರೆ ಕೊಟ್ಟರೋದ್ರ ಬರುತ್ತಲ್ಲ ಅಲ್ಲಿ. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಇವಾಗ ಹೊರಟಿದ್ದೀವಿ. 9 ಅಷ್ಟೊತ್ತಿಗೆ ಮುಹೂರ್ತ ಇರೋದು. ಚೆನ್ನಾಗಿ ಕಾಣಿಸ್ತಾ? ಗೈಸ್, ಇವತ್ತು ಮಮ್ಮಿ ಮದ್ವೆಗೆ ಹೋಗ್ತಾ ಇದ್ವಿ ನಾನು ಬಿಟ್ಟು. ಇವತ್ತು ಮದುವೆ ಹೋಗ್ತಿರೋದು. ಅಲ್ಲಿ ಅಶ್ವಿನಿ ಎಲ್ಲರೂ ಬಂದಿರ್ತಾರೆ, ಅಕ್ಕ ಎಲ್ಲರೂ ಇರ್ತಾರೆ. ನೋಡೋಣ ಹಿಂಗಿರುತ್ತೆ ಅಂತೇಳಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಇವಾಗ ಚಿಂಗಿ ಕಾಲೇಜಿಗೆ ಹೋಗ್ತಿದ್ದಾರೆ. ನೋಡೋಣ ಔಟ್ಫಿಟ್ ಹೆಂಗಿದೆ. ಸಿಂಪಲಾಗಿ ಕಾಲೇಜ್ ಸೀರೆ ಹೋಗ್ತಿದ್ದೀವಿ ಫ್ರೆಂಡ್ಸ್. ನಾವು ಇವಾಗ ಹೊರಟಿದ್ದೀವಿ ಹೋಟೆಲ್ ಕಡೆ. ಚಿನಿ ಬೇಗ ಬಾ ಆಯ್ತಾ, ಕಾಲೇಜಿಂದ. ಹುಷಾರು. ನೀನು ಹುಷಾರಾಗಿ ಹೋಗ್ಬಾರಮ್ಮ. ಏನು ತಿಂತಿದ್ಯಾ? ನಮ್ಮ ಚಾನಲ್ ಹಾಕ್ಕೊಡ್ರಿ. ನಿಮ್ಮ ಚಾನಲ್ ನೀವು ಅಷ್ಟೇ ಕೇಳ್ರಿ. ನಾಷ್ಟ ಮಾಡಿದ್ರಾ? ಮಾಡಿದೆ. ಏನು ಮಾಡಿದ್ರಿ? ನಮ್ಮ ಚಾನಲ್ ನಮ್ಮನ್ನ ಹಾಕ್ಕೊಡ್ರಿ. ನಿಮ್ಮ ಚಾನಲ್ಗೆ ಮತ್ತೆ ಇದೇನು ನಿಮ್ದಷ್ಟೇ ನೀವು ಹಾಕ್ಕೊಡ್ರಿ. ನಿಮ್ಮ ಚಾನಲ್ಗೆ ಯಾವ ನಿಮ್ದು? ನಮ್ಮನ್ನೆಲ್ಲ ಹಾಕ್ಕೊಡ್ರಿ. ಏನಮ್ಮ ಇವ್ರು ಹೇಳ್ತಾ ಇದಾರಾ? ನನ್ನವೇ 2 ಚಾನಲ್. ಮತ್ತೆ ಇನ್ನೇನಿದೆ? ಬಾಯ್, ನೀನು ಹುಷಾರಾಗಿ ಹೋಗತ್ತಾ? ಬಾಯ್. ಫ್ರೆಂಡ್ಸ್, ಹೆಂಗೆ ಗೊತ್ತಾ, ನಾನೇನು ಅನ್ಕೊಂಡೆ ಹರಪನಹಳ್ಳಿಗೆ ಹೋಗೋದೇನಿರಲ್ಲ, ಉಜ್ನಿ ಅಂದರೆ ಡೈರೆಕ್ಟ್ ಬಸ್ ಬರುತ್ತೆ, ಹೆಂಗೂ ಹೋಗ್ಬೋದು ಅಂತ ಅನ್ಕೊಂಡೆ. ಆದರೆ ನಮ್ಮ ದಾವಣಗೆರೆಗೆ ಹಳೆ ಬಸ್ ಸ್ಟಾಪ್ ಇದ್ದಾಗ ಬರೋ ಬಸ್ಗಳು ಈಗ ಹೊಸ ಬಸ್ ಸ್ಟಾಪ್ ಆದಮೇಲೆ ಬರ್ತಾನೆ ಇಲ್ಲ ಸರಿಯಾಗಿ. ಪರ್ಸನಲಿ ನಂಗೆ ಅನ್ಸಿದ್ದು ಇದು 2ನೇ ಸರಿ ನಂಗೆ ಹಿಂಗೆ ಆಗಿರೋದು. ಬಸ್ ಸ್ಟಾಪಲ್ಲಿ ಸುಮ್ಮನೆ ಕಾದು ಸಾಕಾಗೋಗೈತೆ. ಫೈನಲಿ 10:30ಗೆ ಬರೋ ಬಸ್ಸು 11:00ಗೆ ಬಂದಿರೋದು. ಉಜ್ನಿಗೆ ಬರೋ ಅಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ 1:30 ಆಗೋಯ್ತು. ಅಷ್ಟೊತ್ತಿಗೆ ನಾನು ಚಂದ್ರನಿಗೆ ಫೋನ್ ಮಾಡಿದ್ದೆ, ನಮ್ಮ ತಂಗಿ ಗಂಡ. ಅವ್ರು ಬಂದರು ನಾನು ಬರೋಷ್ಟೊತ್ತಿಗೆ ಅಂತಂದರೆ, ಬಂದು ಕರ್ಕೊಂಬಂದರು ಚೌಟ್ರಿಗೆ. ಇವಾಗ ಬಂದ್ವಿ ನೋಡ್ರಿ. ನಮ್ಮ ಮಾಮ ಕೇಳ್ತಾ ಇತ್ತು ಯಾಕೆ ಲೇಟು ಅಂತೆಲ್ಲ. ಇವರು ನಮ್ಮ ಅಕ್ಕಗೆ ಲಾಸ್ಟ್ನೇ ಮೈದ್ದ. ಅವ್ರು 4 ಜನ ಅಣ್ಣ ತಮ್ಮರಿರೋದು. ಇವರು 4ನೇವರು. ಯೋಗಕ್ಷೇಮ ಎಲ್ಲ ವಿಚಾರಿಸ್ತಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ, ಏನು ಮಾಡ್ತಿದ್ದಾರೆ ನೋಡೋಣ. ಫ್ರೆಂಡ್ಸ್, ಹಿಂಗೆ ಮದುವೆ ಮನೆ ಅಂದರೆ ಫುಲ್ ಗಲಾಟೆ ಇದ್ದೇ ಇರುತ್ತೆ. ಹಾಗಾಗಿ ನಾನು ಆದಷ್ಟು ವಾಯ್ಸ್ ಓವರ್ ಕೊಡ್ತೀನಿ. ಇವಳು ಕಾವ್ಯ ಅಂತೇಳಿ ನಮ್ಮ ದೊಡ್ಡ ಮಾಮನ ಮಗಳು. ಅವ್ರು 3 ಜನ ಇದ್ದಾರೆ. 2 ಅಣ್ಣಂದರು, ಇವಳೊಬ್ಳು. ಅವರಿಬ್ಬರದ್ದು ಮದುವೆ ಆಯಿತು ಮೊನ್ನೆ ರೀಸೆಂಟಾಗಿ. ಅದಕ್ಕೂ ಸಹ ಹೋಗಿದ್ದೆ. ಅದು ಸಹ ವಿಡಿಯೋ ಚೆನ್ನಾಗಿತ್ತು. ಹಿಂದಿನ ದಿನ ಹೋಗಿದ್ದೆ. ಅದನ್ನ ಇಷ್ಟರಲ್ಲೇ ಹಾಕ್ತೀನಿ. ಸ್ವಲ್ಪ ನಮ್ಮದು ಚಾನಲ್ ಸ್ಟ್ರೈಕ್ ಅಂತೆ, ಅದಂತೆ ಇದಂತೆ ಅನ್ಕಂತ ಯುವಜನೋತ್ಸವ ಅದೆಲ್ಲ ಬ್ಯುಸಿಯಾಗಿ ಸ್ವಲ್ಪ ಲೇಟ್ ಆಯಿತು. ಫ್ರೆಂಡ್ಸ್, ಇವರೆಲ್ಲ ಬೆಳಗ್ಗೆ ಮುಹೂರ್ತಕ್ಕಲ್ಲೇ ಒಂದ್ಸರಿ ರೆಡಿಯಾಗಿ ಇವಾಗ ಸೆಕೆಂಡ್ ಟೈಮ್ ರೆಡಿ ಆಗ್ತಿರೋದು ರಿಸೆಪ್ಷನ್ಗೆ. ನಾವು ಇವಾಗ ಬಂದಿದ್ದೀವಿ. ರೆಡಿ ಆದಿನ ನೀನು? A few moments later. ಫ್ರೆಂಡ್ಸ್, ನಾವೇನೋ ರೆಡಿಯಾಗಿ ಹೊರಗಡೆ ಬಂದು ಮಾತಾಡ್ತಾ ನಿಂತ್ಕೊಂಡಿದ್ದೀವಿ. ನಾನು, ಚಂದ್ರಣ್ಣ, ಅಶ್ವಿನಿ, ರೂಪಕ್ಕ ಎಲ್ಲರೂ. ಪಿಂಕಿ ವಿಡಿಯೋ ಮಾಡ್ತಾ ಇದ್ದಾಳೆ. ಕಪಲ್ಸ್ ಇನ್ನೂ ಸ್ಟೇಜಿಗೆ ಬಂದಿಲ್ಲ. ಹಾಗಾಗಿ ಬನ್ನಿ ಎಲ್ಲರೂ ಒಂದು ರೌಂಡ್ ಮಾತಾಡ್ಸ್ಕೊಂಡು ಬರೋಣ. ಫ್ರೆಂಡ್ಸ್, ಇವರು ನಮ್ಮ ಚಿಕ್ಕಮ್ಮ, ಅಬ್ಬಿ, ಹೇಮಂತ, ಪ್ರದೀಪ ಎಲ್ಲರೂ ಇಲ್ಲೇ ಇದ್ದಾರೆ. ಇವರು ನ್ಯೂ ಕಪಲ್ಲು. ರೀಸೆಂಟಾಗಿ ಮದುವೆ ಆಯಿತು ಅಂತ ಹೇಳಿದ್ನಲ್ವಾ, ಅದರಲ್ಲಿ ಒಂದು ಪೇರು. ಪಿಂಕಿ ನೋಡ್ರಿ, ಅಕ್ಕನ ಮದುವೆಯಲ್ಲಿ ಸೀರೆ ಉಡ್ಕೊಂಡು ಮಿಂಚ್ತಾ ಇದ್ದಾಳಂಗೆ. ಫ್ರೆಂಡ್ಸ್, ಇವರು ನಮ್ಮೂರವರೇ. ಆಲ್ಮೋಸ್ಟ್ ನಮಗೆ ಎಲ್ಲ ಕಡೆ ರಿಲೇಷನ್ ಇದ್ದೇ ಇರ್ತಾರೆ. ಕುರುಬರು ಅಂತ ಅಂದಮೇಲೆ ಸ್ವಲ್ಪ ಜಿಡ್ಡು ಅಂತ ಹೇಳ್ತೀವಲ್ವ. ಅಂದರೆ ನೀವು ಕುರುಬರು ಅಂದು ನೋಡಿ, ಇವಳು ಕುರುಬರು ಜಾತಿ ಎಲ್ಲ ಇದನ್ನು ಮಾಡ್ತಿದ್ದಾಳೆ ಅಂತ ಅನ್ಕೋಬೇಡ್ರಿ. ಯಾಕಂದರೆ ನನಗೆ ಅನಿಸಿದ್ದು ನನ್ನ ಫ್ಯಾಕ್ಟ್ ಹೇಳ್ತಾ ಇರೋದಷ್ಟೇ. ನಾವು ಎಲ್ಲೇ ಮಾತಾಡ್ಸಿರ್ತೀವಿ, ಎಲ್ಲೇ ನೋಡಿರ್ತೀವಿ, ಈಗ ಸಿಕ್ಕಾಗ ನಾವು ಮಾತಾಡಿದಾಗ ನಮಗೂ ಅವ್ರಿಗೂ ಕಾನ್ವರ್ಸೇಷನ್ ಆದಾಗ ಪರ್ಸ್ನಲಿ ನಂಗೆ ಅನಿಸಿರೋದು ಅವ್ರು ನಮ್ಮ ಕ್ಯಾಸ್ಟ್ ಆಗಿರ್ತಾರೆ. ಮತ್ತು ಅವ್ರಿಗೆ ಬೇರೆ ಕಡೆಯಿಂದ ರಿಲೇಷನ್ ಸಹ ಇರ್ತಾರೆ. ನಮಗೂ ಅವ್ರಿಗೂ ರಿಲೇಷನ್ ಆಗಿರ್ತದೆ, ನಮಗೆ ದೂರ ರಿಲೇಷನ್ ಆಗಿರ್ತಾರೆ ಅವರು. ಈ ಥರ ಎಲ್ಲ ಅನುಭವ ನನಗೆ ಕ್ಯಾಶುವಲ್ ಆಗಿ ಹೇಳ್ತಾರೆ. ಕುರುಬದು ಜಿಡ್ಡು ಹಿಂಗೆ ಹಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ನೀವು ಕ್ಯಾಸ್ಟ್ ಬಗ್ಗೆ ಎಲ್ಲ ಹೇಳ್ತಿದ್ದಾಳೆ ಅಂತ ಏನೋ ಅನ್ಕೋಬೇಡಿ. ಬನ್ನಿ ಇವಾಗ ಊಟಕ್ಕೆ ಹೋಗೋಣ. ಎಷ್ಟು ರಶ್ ಇದೆ, ಹಾಗಾಗಿ ಎಲ್ಲರೂ ಹೊರಗಡೆ ನಿಂತ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಇವರು ಅಳಿಯ ಮಾವ ಅನ್ನಂಗಿಲ್ಲ, ಫ್ರೆಂಡ್ಸ್ ಥರ ಇರ್ತಾರೆ. ಯಾವಾಗಲೂ ಕಿತ್ತಾಡ್ಕೊಂಡು ಇವರಿಬ್ಬರೇ ಅಂತಲ್ಲ, ಇವರು ಎಲ್ಲರೂ ಹಿಂಗೆ ಇದ್ದಾರೆ. ಆಮೇಲೆ ನಮ್ಮ ಅತ್ತೆ ಅವ್ರನ್ನೆಲ್ಲ ನೋಡೋಣ, ಅವ್ರನ್ನೂ ಸಹ ತೋರಿಸ್ತೀನಿ. ಅವ್ರದ್ದು ಒಂದು ದೊಡ್ಡ ಕಾಂದಾನೆ ಐತೆ, ಎಲ್ಲರೂ ಹಿಂಗೆ ಆಡ್ತಿರ್ತಾರೆ. ಚೆನ್ನಾಗಿ ಅನಿಸುತ್ತೆ ಅವ್ರನ್ನೆಲ್ಲ ನೋಡೋಕ್ಕೆ. ಫ್ರೆಂಡ್ಸ್, ನಂದೆಲ್ಲ ಊಟ ಆದರೂ ಅವ್ರೇನು ಊಟ ಮಾಡ್ತಾಯಿದ್ರು. ಅದಕ್ಕೆ ಸುಮ್ಮನೆ ತಮಾಷೆ ಮಾಡ್ತಿದ್ದೆ, ನಮ್ಮ ಚಂದ್ರನ ಬೇಡ ಅಂತ ಹೇಳ್ತಾ ಇತ್ತು. ಫ್ರೆಂಡ್ಸ್, ನಾವು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಾನು ಮಂಗಲಧಾರಣೆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ನೋಡ್ಕೊಂಬನ್ನಿ.
moments later. ಫ್ರೆಂಡ್ಸ್ ನೋಡಿ ನಮ್ಮ ಹೇಮಂತ ತಗೊಂಡಿರೋ ಹೊಸ ಬೈಕು ಟಿ ವಿ ಎಸ್ ಏನಕ್ಕೆ ಇದೆ ಹೆಸರು ಟಿ ವಿ ಎಸ್ ರೈಡರ್. ನೀನು ಹೋಗಿದ್ದೆ ಆಗಲೇ ಒಂದ್ಸರಿನಾರ? ಒಟ್ಟು ಒಂದು ರೈಡ್ ಹೋದಿ ಫಸ್ಟ್ ಪಿಂಕ್ ಅಲ್ಲ ಅರಪಳಿಂದ ಬರಕರನೆ. ಹೇಮಂತ ತುಂಬಾ ದಿನದಿಂದ ಹೇಳ್ತಿದ್ದ ಬೈಕ್ ತಗೋಬೇಕು ಅಂತ. ಫೈನಲಿ ತಗೊಂಡಿದ್ದಾನೆ. ಟಿ ವಿ ಎಸ್ ರೈಡರು ಚೆನ್ನಾಗಿದೆ ಅಲ್ವಾ? ನಂಗಂತೂ ತುಂಬಾ ಇಷ್ಟ ಆಯ್ತು. ಫ್ರೆಂಡ್ಸ್ ನಿಮಗೆಲ್ಲ ಹೇಗನ್ಸುತ್ತೆ ಇದು ಮೈಲೇಜು ಎಲ್ಲ ಡೀಟೇಲ್ಸ್ ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಬನ್ನಿ ಫ್ರೆಂಡ್ಸ್ ಇನ್ನೊಂದು ಬೈಕ್ ನೋಡೋಣ. ಅದು ತುಂಬಾ ಸ್ಪೆಷಲ್ ಅಂತಾನೆ ಹೇಳ್ತೀನಿ. ಫ್ರೆಂಡ್ಸ್ ಈ ಬೈಕ್ ಬಂದು ನಾಗರಾಜಂದು, ಅಂದ್ರೆ ಮದುವೆ ಆಗೋ ಹುಡುಗಂದು. ಫ್ರೆಂಡ್ಸ್ ಅದರಲ್ಲೂ ಸ್ಪೆಷಲ್ ಈ ಬೈಕು. ಯಾಕಂದ್ರೆ ನಾಗರಾಜನ್ ಫ್ರೆಂಡ್ಸು ದುಡ್ಡು ಕಲೆಕ್ಟ್ ಮಾಡಿ ಈ ಬೈಕ್ನ ಕೊಡಿಸಿರೋದು, ಪಲ್ಸರ್ ಬೈಕು. ಅಷ್ಟೇ ಅಲ್ಲ, ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿ ಇನ್ನೊಂದು ಫ್ರಿಡ್ಜ್ ಸಹ ಕೊಡಿಸಿದ್ದಾರೆ. ಅದು ತುಂಬ ಇಷ್ಟ ಆಯಿತು. ಅದನ್ನು ಸಹ ತೋರಿಸ್ತೀನಿ. ಫ್ರೆಂಡ್ಸ್ ಹೆಂಗೆ ಗೊತ್ತಾ, ಇವಾಗ ಅವ್ರು ಕೊಡೋ ಪ್ರೀತಿ ಹಾರೈಕೆನೂ ಸಹ ತುಂಬ ಮುಖ್ಯ ಆಗುತ್ತೆ. ಬಿಸಿ ಶೆಡ್ಯೂಲಲ್ಲಿ ಮದುವೆಗೆ ಬಂದು ಅವರು ಸಹ ಸಂಭ್ರಮಿಸ್ತಾರಲ್ವಾ, ಅದು ಸಹ ಖುಷಿ ಅಲ್ವಾ? ಫ್ರೆಂಡ್ಸ್ ನೋಡಿ NS 125 ಅಂತ ಇದೆ. ನಿಮ್ಗೆಲ್ರಿಗೂ ಹೇಗೆ ಅನಿಸಿದೆ ಇದ್ರ ಮೈಲೇಜ್ ಬಗ್ಗೆ, ಈ ಗಾಡಿ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದ್ರೆ ಡೀಟೇಲ್ಸ್ನ ಕಮೆಂಟಲ್ಲಿ ಹೇಳಿ ನೋಡೋಣ. ಚೆನ್ನಾಗಿದೆ ಅಲ್ವಾ? ಇವಾಗ ಮದ್ವೆಗೆ ಹೋಗಿ ಅಂದರೆ ರಿಸೆಪ್ಷನಿಗೆ ಹೋಗಿ ಅವ್ರಿಗೆಲ್ಲ ವಿಶ್ ಮಾಡಿ ಇವಾಗ ನಾನು ನಮ್ಮ ಬೈಕಲ್ಲಿ ಅಂದರೆ ನಮ್ಮ ಹೇಮಂತನ ಬೈಕಲ್ಲಿ ನಾವು ಒಂದು ರೌಂಡ್ ಹೋಗಬೇಕು. ಬನ್ನಿ ಹೋಗೋಣ, ಹೋಗಿ ವಿಶ್ ಮಾಡಿ ಬರೋಣ. ಫ್ರೆಂಡ್ಸ್ ನೋಡಿ ನಮ್ಮ ಹೇಮಂತ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾನಲ್ವಾ? ಕೈಗೆ ಸಿಗಲ್ಲ ಹಿಂಗೇನಾದ್ರು ಫಂಕ್ಷನ್ಗಳಿಗೆ ಹೋದಾಗ. ಸುಮ್ಮನೆ ಅದು ಇದು ಅಂತ ಅಡ್ಡಾಡ್ತಿರ್ತಾನೆ ಕೆಲಸ ಮಾಡ್ಕೊಂತ. ಇವತ್ತೇ ಸ್ವಲ್ಪ ಫ್ರೀಯಾಗಿ ಅಡ್ಡಾಡ್ತಿದ್ದಾನೆ, ಒಳ್ಳೆ ರೆಡಿಯಾಗಿ ಚೆನ್ನಾಗಿ ಕಾಣ್ತಿದ್ದಾನೆ. ಬಾರೋ ಸ್ಟೇಜ್ ಮೇಲೆ ಹೋಗಿ ವಿಶ್ ಮಾಡಿ ಬರೋಣ, ನಮ್ಮ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಫ್ರೆಂಡ್ಸ್ ನೋಡಿ ಇಬ್ಬರದ್ದು ಮದುವೆ ಆಗ್ತಿರೋದು, ಸುಷ್ಮಾ ನಾಗರಾಜ ಮತ್ತು ಅವರ ಇನ್ನೊಬ್ಬರು ಅಣ್ಣ ತಮ್ಮಂದರು ಮಕ್ಕಳು ಇಬ್ಬರು. ಅವರಿಬ್ಬರದ್ದು ಮದುವೆ ಆಗ್ತಿದೆ. ಅವರೆಲ್ಲರೂ ಒಟ್ಟಿಗೆ ಇದ್ದಾರೆ. ಇವರು ಸಹ ರೀಸೆಂಟಾಗಿ ಎಲ್ಲರೂ ಡಿವೈಡ್ ಆಗಿದ್ದಾರೆ ಅಷ್ಟೇ. ಎಲ್ಲರೂ ಇವರು ಇಷ್ಟು ದಿನ ಒಟ್ಟಿಗೆ ಇದ್ದರು. ಫ್ರೆಂಡ್ಸ್ ಇವರೆಲ್ಲ ನ್ಯೂ ಕಪಲ್ಸು. ಎಷ್ಟು ಚೆನ್ನಾಗಿ ಅನಿಸ್ತಿದೆ ಅಲ್ವಾ ಇವರೆಲ್ಲ ಜೋಡಿಗಳನ್ನ ನೋಡೋಕ್ಕೆ. ಫ್ರೆಂಡ್ಸ್ ಇವರು ಹುಡುಗಿಗೆ ಹೆಣ್ಣಜ್ಜಿ ಮತ್ತು ಗಂಡಜ್ಜಿ, ಹುಡುಗಿಗೆ ಹೆಣ್ಣಜ್ಜಿ ಅವರಿದ್ದಾರೆ. ಮತ್ತು ನಮ್ಮ ಲಾಸ್ಟ್ ಮಾಮನ್ ಫ್ಯಾಮಿಲಿ ನೋಡಿ ಫ್ರೆಂಡ್ಸ್. ಫ್ರಿಡ್ಜ್ ಅಂತ ಹೇಳಿದ್ನಲ್ವಾ, ಇದೆ. ಫ್ರೆಂಡ್ಸ್ ಇವ್ರು ಇನ್ನೊಬ್ರು ಚಿಕ್ಕಮ್ಮ ನಾಗರಾಜನಮ್ಮ. ಇವ್ರು ನೋಡ್ರಿ ರಾಜಮಾತೆ, ಅಂದರೆ ಇವರು ಹುಡುಗೆಲ್ಲರಿಗೂ ಅಜ್ಜಿ. ಈಗ ಇವರು ಇನ್ನು ಮಾಮರ ಅಮ್ಮ. ಇವರು ಅದೇ ಹೇಳ್ತಾ ಇದ್ರು, ಇದು ಹಳೆ ಬೇರು, ಇದು ಹೊಸ ಚಿಗುರು ಅಂತೇಳಿ ತಮಾಷೆ ಮಾಡ್ತಾ ಇದ್ರು. ಇದು ಆಲ್ ಫ್ಯಾಮಿಲಿ ಜನ್ಮದಾತೆ ಇವರು. ಹಳೆ ಬೇರು ಹೊಸ ಚಿಗುರು. A few moments later. ಮೇಡಮ್ ಬಾಯ್. ಎಲ್ಲರೂ ಗಾನ್. ಕಪ್ಪಲ್ಲು. ಈಗ ನನಗೆ ನಮ್ಮ ಮಗ ಬಿಟ್ಟು ಬರ್ತಾನೆ. ಅಂತ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡ್ದ.
ಅಲ್ಲಿ 4 ಗಂಟೆಗೆ ಬಂದರೆ 5 ಗಂಟೆಗೆ ಬಂತು ಬಸ್ಸುನು. ಅಲ್ಲೂ ಹಾಗೆ ಆಯಿತು. ಅಲ್ಲೂ ಕಾದು ಹಿಂಗೆ ಆಗೋಯ್ತು. ಇವತ್ತೆಲ್ಲ ಫುಲ್ ಬರೀ ಬಸ್ಸಿಗೆ ಕಾಯ್ದೆ ಆಯಿತು. ಹೆಂಗಿತ್ತು ಊರಿಗೆ ಹೋಗಿದ್ದು? ಮದುವೆಗೆ ಹೋಗಿ ಚೆನ್ನಾಗಿತ್ತು. ಬಸ್ಸಲ್ಲಿ ಬರೋದು ಮಾತ್ರ ಮೊದಲೇ ಥರ ಬಸ್ಗಳು ಬರ್ತಾನೆ ಇಲ್ಲ. ಅದೊಂದು ಸ್ವಲ್ಪ ಬೇಜಾರು ಅನಿಸುತ್ತೆ ಬಸ್ಸಲ್ಲಿ ಹೋಗೋದು. ನಾವು ಆಗಲೆಲ್ಲ ಹೋಗೋದೇ ಇಲ್ಲ ಬಸ್ಗಳಲ್ಲಿ ಹೇಳ್ಬೇಕಂದ್ರೆ. ಯಾವಾಗ ಜಾಸ್ತಿ ಬಸ್ಸಿಗೆ ಹೋಗೋದೇ ಇಲ್ಲ. ಅಂತ ಯಾವಾಗ ಹೋಗ್ತೀವಿ ಅಪರೂಪಕ್ಕೆ ಅಂತಂದ್ರೆ ಇಷ್ಟು ರಾಮಾಯಣ ಆಗಿರ್ತದೆ. ಯಾವತ್ತು ಬೇಗ ಓದುವಪ್ಪ ಬಸ್ಸಲ್ಲಿ ಹೋಗಿ ಚೆನ್ನಾಗಾಯ್ತು ಅಂತ ಯಾವತ್ತೂ ಅನ್ಸೇ ಇಲ್ಲ. ಹಂಗಾಗ್ಬಿಟ್ಟೈತೆ ಈ ಸರಿ ಅಂತೂ ಫುಲ್ ಎಷ್ಟು ಲೇಟಾಗಿ ಬಂದಿದ್ದು ಅಂದರೆ ಸಿಕ್ತು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಹೇಗೆ ಅನ್ಸೋ ಚೆನ್ನಾಗಿತ್ತಲ್ವಾ? ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.